ನಮಸ್ಕಾರ ಎಲ್ಲರಿಗೆ ಮಂಡಾಳ ಒಗ್ಗರಣೆ ಮಾಡೋ ತೋರಿಸ್ತೀನಿ ಬರ್ರಿ. ಈಗ ನೋಡ್ರಿ ಎಲ್ಲ ಕೊಯ್ದಿಟ್ಕೊಂಡೇನಿ ರೀ. ಪುಟಾಣಿ ಪುಡಿ ರೀ ಅದು. ಈಗ ಮಂಡಾಳ ನೆನೆಯಕ್ಕೆ ಇಟ್ಕೊಂಡಿದ್ದೆ ರೀ. ಇದು ಈ ಥರ ಹಿಂಡಿಗೆ ಕಡೆಗೆ ತೆಕ್ಕಬೇಕು ನೋಡ್ರಿ. ಇದು ಈ ಥರ ಎಲ್ಲ ತೆಕ್ಕಬೇಕು ರೀ. ನಾನು ಇಷ್ಟು ಬೇಕಾಗಿತ್ತು ರೀ ನಾಷ್ಟಕ್ಕೆ, ಇಷ್ಟು ಹಾಕ್ಯಂಡೀನಿ ರೀ ನಾನು. ನಿಮಗೆ ಎಷ್ಟು ಬೇಕು ನೋಡಿ, ಮನ್ಯಾಗ ಎಷ್ಟು ಮಂದಿ ಯಾರು ನೋಡಿ ಇಷ್ಟು ಹಾಕ್ಯಂಡು ಮಾಡಿರಿ. ಈ ಥರ ಎಲ್ಲ ತೆಕ್ಕಬೇಕು ನೋಡ್ರಿ. ಹಿಂಡಿ ತೆಕ್ಕಬೇಕು ರೀ ಮಂಡಾಳ. ಈ ಥರ ತೆಕ್ಕಂಡು ಇಟ್ಕೋಬೇಕು ರೀ. ಈ ಥರ ಆಯ್ತು ನೋಡ್ರಿ. ನೆಂದು ನೋಡ್ರಿ ಮಂಡಾಳ. ಕಡಾಯಿ ಇಡ್ಬೇಕು ರೀ. ಈಗ ಎಣ್ಣೆ ಹಾಕಿಬೇಕು ರೀ. ನಾನು 4 ಸ್ಪೂನ್ ಎಣ್ಣೆ ಹಾಕ್ಯಂಡೀನಿ ರೀ. ಸ್ವಲ್ಪ ಎಣ್ಣೆ ಜಾಸ್ತಿ ಇರ್ಬೇಕು ರೀ. ಇದಕ್ಕೆ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕಿರಿ. ಈಗ ಜೀರಿಗೆ ಸಾಸಿವೆ ಹಾಕ್ಬೇಕು ರೀ. ಜೀರಿಗೆ ಸಾಸಿವೆ ಹಾಕಿ ನೋಡ್ರಿ. ಈಗ ಇದಾದಗಳು ಉಳ್ಳಾಗಡ್ಡೆ ಅವೆಲ್ಲ ಕಟ್ ಮಾಡಿ ಇಟ್ಕೊಂಡಿನಲ್ರಿ. ಉಳ್ಳಾಗಡ್ಡೆ ಹಾಕಕತ್ತೀನಿ ನೋಡ್ರಿ. ಈಗ ನಿಮಗೆ ನೋಡಿ ಹಾಕಿ ಕಟ್ ಮಾಡ್ಕೇರಿ. ನಾನು ಒಂದು ಉಳ್ಳಾಗಡ್ಡೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ರೀ. ದೊಡ್ಡದಿತ್ತಲ್ಲ, ಒಂದೇ ಕಟ್ ಮಾಡ್ಕೊಂಡಿದ್ದೆ ರೀ ನಾನು. ತಿರುಗಬೇಕ್ರಿ. ಈಗ ಚಂದ ಎಣ್ಣೆ ಫ್ರೈ ಆಗ್ಬೇಕ್ರಿ. ಇದು ಈ ಥರ ಫ್ರೈ ಮಾಡ್ಬೇಕು ನೋಡ್ರಿ. ಉಪ್ಪು ಹಾಕ್ಬೇಕ್ರಿ. ಅದಕ್ಕೆ ನಿಮ್ಗೆ ಎಷ್ಟು ಬೇಕು ಅಷ್ಟು ರುಚಿಗೆ ನೋಡಿ ಹಾಕಿರಿ. ನನಗೆ ಇಷ್ಟು ಬೇಕು ಇಷ್ಟು ಹಾಕ್ಯಂಡೀನಿ ರೀ. ಮತ್ತು ಆಮೇಲೆ ಹಾಕ್ಯಂಡ್ರೆ ನಡೀತದ್ರಿ. ಜಾಸ್ತಿ ಹಾಕಿದ್ವಿ ಅಂದ್ರೆ ಜಾಸ್ತಿ ಆಗ್ತದಲ್ರಿ. ಅದಕ್ಕೆ ನೋಡಿ ಹಾಕ್ಯಂತೀನಿ ರೀ. ಆಮೇಲೆ ಕಮ್ಮಾಗಿತ್ತಂದ್ರೆ ನೋಡಿ ಕರಿಬೇವು ಹಾಕಿ ನೋಡ್ರಿ. ಈಗ ಈ ಥರ ತಿರುಗಬೇಕ್ರಿ. ಈ ಥರ ತಿರುಗಬೇಕು ನೋಡ್ರಿ. ಚಂದ ಫ್ರೈ ಆಗ್ಬೇಕ್ರಿ ಎಣ್ಣೆಗೆ. ಈ ಥರ ಆದಕ್ಕೆ ನೋಡ್ರಿ. ಮಂಡಾಳ ಒಗ್ಗರಣೆ ಭಾಳ ಟೇಸ್ಟ್ ಆಗ್ತದೆ ರೀ ಈ ಥರ ಮಾಡಿದ್ರೆ. ಈಗ ಟಮಾಟೆ ಹಣ್ಣು ಹಾಕ್ಯಂತೀನಿ ನೋಡ್ರಿ. ಕಟ್ ಮಾಡಿ ಇಟ್ಕೊಂಡಿದ್ದೆನಲ್ಲ ರೀ, ಒಂದು ಟಮಾಟೆ ಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡ್ರಿ. ಇದನ್ನು ಚಂದ ಫ್ರೈ ಮಾಡ್ಬೇಕ್ರಿ ಎಣ್ಣೆಗ. ಭಾಳ ಸಿಂಪಲ್ ಆದ್ರಿ. ಇದೇನು ಮನೆಯಾಗಿರೋ ಐಟಮ್ ಅದು ಇದು ತಂದು ಮಾಡೋದೇನು ತೋರಿಸಲ್ರಿ ನಾನು. ಮನೆಯಾಗಿದ್ದ ಅಡುಗೆನೇ, ಮನೆಯಾಗಿರೋ ಐಟಮ್ ಏನಿರ್ತದೆ ಅಷ್ಟ್ರಾಗೆ ರೀ. ಸಿಂಪಲ್ ರೆಸಿಪಿ ರೀ. ನೋಡಿರಿ, ಕಾಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೇರಿ, ಸಪೋರ್ಟ್ ಮಾಡಿರಿ. ನೋಡಿರಿ ನಮ್ಮ ವೀಡಿಯೋಗಳು. ಈ ಥರ ಆಗ್ಬೇಕು ನೋಡಿರಿ. ಚಂದ ಫ್ರೈ ಆಗ್ಬೇಕ್ರಿ ಎಣ್ಣೆಗೆ. ಭಾಳ ಟೇಸ್ಟ್ ಆಗ್ತದೆ ರೀ ಮಂಡಾಳ ಒಗ್ಗರಣೆ. ಈ ಥರ ಮಾಡಿ ನೋಡಿರಿ ನೀವು. ಸ್ಲೋ ಇಡ್ಬೇಕ್ರಿ ಗ್ಯಾಸು. ಈ ಥರ ಫ್ರೈ ಮಾಡ್ಕೋಬೇಕು ನೋಡಿರಿ. ಈ ಥರ ಮಾಡ್ಕೋಬೇಕು ನೋಡಿರಿ. ಸ್ಮೂತ್ ಆಗ್ಬೇಕು ರೀ. ನಿಮಗೆ ಈಗ ನೋಡಿರಿ ಅರಿಶಿಣ ಹಾಕ್ಕೋಬೇಕ್ರಿ. ಈಗ ಅರಿಶಿಣ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕ್ರಿ. ಇದಕ್ಕೆ ಸಣ್ಣ ಸ್ಪೂನ್ ಅದಲ್ರಿ, ಒಂದು ಸ್ಪೂನ್ಲೆ ಮ್ಯಾಗ ಇಷ್ಟು ಹಾಕ್ಯಂಡೆ ನೋಡಿರಿ ನಾನು ಅರಿಶಿಣ. ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿಲ್ರಿ ನಾನು. ಹಸಿಮೆಣ್ಸಿನ್ಕಾಯಿ ತಿನ್ನಲ್ರಿ ನಮ್ಮ ಹುಡುಗರು, ಅದಕ್ಕಂತ ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ ನಾನು. ಒಣ ಖಾರದ ಪುಡಿ ಹಾಕ್ತೀನಿ ರೀ ಇದಕ್ಕೆ ನಾನು. ನೀವು ಬೇಕಾದ್ರೆ ಒಣ ಖಾರದ ಪುಡಿ ಹಸಿಮೆಣ್ಸಿನ್ಕಾಯಿ ಹಾಕ್ಬೋದು ರೀ ಇದಕ್ಕೆ. ನಾನು ಎಲ್ಲರೂ ಒಣ ಖಾರದ ಪುಡಿ ಹಾಕಕತ್ತೀನಿ ನೋಡಿರಿ. ಇದು ಒಂಥರ ಭಾಳ ಟೇಸ್ಟ್ ಬರ್ತದೆ ರೀ. ನಾನು ಒಂದು ಅರ್ಧ ಸ್ಪೂನ್ ಹಾಕಿದೆ ನೋಡಿರಿ ಒಣ ಖಾರದ ಪುಡಿ. ನೋಡಿರಿ ಮಿಕ್ಸ್ ಆಗತ್ತಕ್ಕೆ ತಿರ್ಕೋಬೇಕ್ರಿ. ಈಗ ಸ್ವಲ್ಪ ನೀರು ಹಾಕಿದ್ದೆ ರೀ ನಾನು. ಅದು ಒತ್ಲಾಕತ್ತಿತ್ತಲ್ರಿ, ನೀರು ಹಾಕಿದೆ. ಈಗ ನೀರು ಹಾಕಿದ್ಮೇಲೆ ಮತ್ತೆ ಈ ಥರ ತಿರುಗಬೇಕು ನೋಡಿರಿ.
ಈ ಥರ ತಿರುಗಬೇಕು ರೀ. ಸ್ವಲ್ಪ ಕುದಿಯಕ್ಕೆ ಬಿಡ್ಬೇಕು ರೀ. ಇದು ಕುದ್ದುಗಳು ಏನು ಮಾಡ್ಬೇಕು ರೀ, ಹಾಲು ಇರ್ತಾವಲ್ಲ ರೀ, ಕಾಯಿಸಿ ಆರಿಸಿಟ್ಟು ಹಾಲು, ಇದಕ್ಕೆ ಹಾಲು ಹಾಕ್ಯಬೇಕು ರೀ. ನಾವು ಹಾಲು ಹಾಕಿದ್ರೆ ಭಾಳ ಮಸ್ತ್ ಬರ್ತದೆ ರೀ ಒಗ್ಗರಣೆ. ಕುದಿಯಕ್ಕೆ ಬಿಡ್ಬೇಕು ರೀ. ಇದು ನಮ್ಮ ಮೊದಲು ನೆನೆಸಿಟ್ಟಿದ್ನಲ್ಲ ರೀ ಮಂಡಾಳ ಒಗ್ಗರಣೆ, ಅದು ಹುರ್ಗಡ್ಲೆ ಪುಡಿ ರೀ ಮಿಕ್ಸ್ ಮಾಡ್ಕೋಬೇಕು ರೀ. ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ಈ ಥರ ಮಿಕ್ಸ್ ಮಾಡ್ಕೋಬೇಕು ರೀ. ಈ ಥರ ಮಾಡ್ಬೇಕು ರೀ. ಎಲ್ಲಟ್ಟು ಕತ್ತಬೇಕು ರೀ ಅದು ಪುಡಿ. ಹುರ್ಗಡ್ಲೆ ಪುಡಿ ಮೊದಲೇ ಮಿಕ್ಸರ್ಗೆ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ರೀ ನಾನು. ಈ ಥರ ಕಲಸಿ ಇಟ್ಕೊಂಡ್ಬಿಡ್ಬೇಕು ರೀ. ಈಗ ಸ್ವಲ್ಪ ಆ ಕಡೆ ಹಾಲು ಕುದಿಯಕ್ಕೆ ಬಿಟ್ಟಿದ್ನಲ್ಲ ರೀ, ಹಾಲು ಹಾಕಿ ಈ ಥರ ಕುದಿಬೇಕು ನೋಡಿರಿ. ಈಗ ನೋಡಿರಿ ಸ್ವಲ್ಪ ಸಕ್ಕರೆ ಹಾಕಿ ನೋಡಿರಿ. ಇದಕ್ಕೆ ಟೇಸ್ಟ್ ಚಂದ ಬರ್ತದೆ ರೀ ಸಕ್ಕರೆ ಹಾಕಿದ್ರೆ. ಈ ಥರ ಮಾಡಿ ನೋಡಿರಿ ಮಂಡಾಳ ಒಗ್ಗರಣೆ ಭಾಳ ಟೇಸ್ಟ್ ಆಗ್ತದೆ ರೀ. ಈ ಥರ ತಿರುಗಬೇಕು ನೋಡಿರಿ, ಸ್ವಲ್ಪ ಗಟ್ಟಿ ಬರ್ಬೇಕು ರೀ ಅದು. ಈಗ ಕುದಿಯಕತ್ತೆ ನೋಡಿರಿ, ಹಾಕ್ತೀನಿ ನೋಡಿರಿ ನಾನು. ಈ ಥರ ಹಾಕ್ಯಬೇಕು ರೀ. ಗ್ಯಾಸ್ ಬಂದ್ ಮಾಡ್ಬೇಕು ರೀ ಅವಾಗ. ಮತ್ತು ಆಮೇಲೆ ಸ್ವಲ್ಪ ಬಿಸಿ ಮಾಡೋವತ್ತೆ ಚಾಲು ಮಾಡ್ಬೇಕು ರೀ. ಈ ಥರ ತಿರ್ಕೋಬೇಕು ನೋಡಿರಿ. ಈ ಥರ ತಿರುಗಬೇಕು ನೋಡ್ರಿ. ಎಲ್ಲ ಕಲಿಯಾಗಿ ಮಿಕ್ಸ್ ಆಗ್ಬೇಕಲ್ರಿ ಅದು. ಅಂದ್ರೆ ಬಿಸಿ ಬಿಸಿದೇ ತಿನ್ಬೇಕು ರೀ. ಇದು ಭಾಳ ಮಸ್ತ್ ಇರ್ತದೆ. ಆದ್ಮೇಲೆ ಅಷ್ಟು ಟೇಸ್ಟ್ ಬರಲ್ಲ ರೀ ಇದು ಒಗ್ಗರಣೆ. ಈ ಥರ ಆಯ್ತು ನೋಡಿರಿ ಮಂಡಾಳ ಒಗ್ಗರಣೆ. ಕೊತ್ತಂಬರಿ ಹಾಕಕತ್ತೀನಿ ನೋಡಿರಿ ಲಾಸ್ಟ್. ಇನ್ನು ಮೊಸರು ಹಾಕ್ಯಂಡು ಭಾಳ ಟೇಸ್ಟ್ ಆಗ್ತದೆ ರೀ ತಿಂದ್ರೆ. ಒಂದು ಸಾರಿ ಮಾಡಿ ನೋಡಿರಿ. ಕಮೆಂಟ್ ಮಾಡಿರಿ ನಿಮಗೆ ಯಾವ ರೆಸಿಪಿ ಬೇಕು.